ಈ ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸ್ಟೋರಿಗೂ ಧರ್ಮಸ್ಥಳಕ್ಕೂ ಯಾವುದೇ ತರಹದ ಸಂಬಂಧವಿಲ್ಲ. ಇದು ಧರ್ಮಾಧಿಕಾರಿಗೆ ಸಂಬಂಧಪಟ್ಟ ಸ್ಟೋರಿಯೂ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಬಂಧಪಟ್ಟ ಸ್ಟೋರಿಯೂ ಅಲ್ಲ, ಗಿರೀಶ್ ಮಠಣ್ಣನವರ್ ಅವರಿಗೂ ಸಂಬಂಧಪಟ್ಟ ಸ್ಟೋರಿ ಅಲ್ಲ. ಆದರೆ ಈ ಸ್ಟೋರಿ ಧರ್ಮಸ್ಥಳದ್ದು. ಹಾಗಾದ್ರೆ ಏನಿದು ಸ್ಟೋರಿ? ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಸ್ಟೋರಿ ಅಲ್ಲವೇ ಅಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿಗೂ ಸಂಬಂಧಪಟ್ಟ ಸ್ಟೋರಿನೂ ಅಲ್ಲ. ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ಮಹೇಶ್ ತಿಮರೋಡಿ, ಗಿರೀಶ್ ಮಠಣ್ಣನವರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಆದರೂ ಕೂಡ ಈ ಸ್ಟೋರಿ ಮಾತ್ರ ಧರ್ಮಸ್ಥಳದ ಸ್ಟೋರಿ. ಇದು ಧರ್ಮಸ್ಥಳದ ಪ್ರತಿ ಮನೆಯವರು ನೋಡಬೇಕಾದಂತಹ ಸುದ್ದಿ. ಧರ್ಮಸ್ಥಳದ ಮೂಲೆ ಮೂಲೆಗೂ ಈ ಸ್ಟೋರಿ ತಲುಪಬೇಕು. ಇದು ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಸ್ಟೋರಿ ಅಲ್ವೇ ಅಲ್ಲ. ಧರ್ಮಸ್ಥಳದ ಆಸುಪಾಸಿನ ಎಲ್ಲ ಊರವರು ಗಮನಿಸಬೇಕಾದ ಸುದ್ದಿ. ಪಾಂಗಳದವರು ನೋಡಬೇಕು, ಸುಳ್ಯದವರು ನೋಡಬೇಕು, ಬೆಳತಂಗಡಿಯವರು ನೋಡಬೇಕು, ಉಜಿರೆಯವರು ನೋಡಬೇಕು. ಮಹೇಶ್ ಶೆಟ್ಟಿ ತಿಮರೋಡಿಗೂ ಸಂಬಂಧಪಟ್ಟದ್ದಲ್ಲ. ಗಿರೀಶ್ ಮಠಣ್ಣನವರಿಗೂ ಇದಕ್ಕೂ ಯಾವುದೇ ತರಹದ ಸಂಬಂಧವೇ ಇಲ್ಲ. ಆದರೂ ಕೂಡ ಈ ಸ್ಟೋರಿ ಧರ್ಮಸ್ಥಳದ್ದೇ. ಇದು ಧರ್ಮಸ್ಥಳದ ಪ್ರತಿ ಮನೆಯವರು ನೋಡಬೇಕಾದಂತಹ ಸುದ್ದಿ. ಹಾಗಾದ್ರೆ ಏನದು? ಹಾಗಾದ್ರೆ ಈ ಸ್ಟೋರಿಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ? ಅದನ್ನು ನಾವು ಈ ಗಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ನಾವು ಹೇಳೋದಕ್ಕೆ ಹೊರಟಿರುವ ಸ್ಟೋರಿ ಏನು ಗೊತ್ತಾ? ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಸ್ಟೋರಿ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಸಂಬಂಧಪಟ್ಟ ಸ್ಟೋರಿ. ಧರ್ಮಸ್ಥಳದ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಅವರಿಗೆ ಸಂಬಂಧಿಸಿದ ಸುದ್ದಿ ಇದು. ಕಿಶೋರ್ ತಮ್ಮ ಹೆಂಡತಿಗೆ ಕಿರುಕುಳ ಕೊಟ್ಟ ಸ್ಟೋರಿ. ಕಿಶೋರ್ ಪತ್ನಿ ಇಂಚರಾಲಿಯಾಸ್ ವರ್ಷ ಅವರಿಗೆ ಕಿರುಕುಳ ಕೊಟ್ಟಂತಹ ಸ್ಟೋರಿ ಇದು. ವರದಕ್ಷಿಣೆಗಾಗಿ ಇಂಚರಿಗೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿರೋ ಕಥೆ ಇದು. ಕಿಶೋರ್ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಚಂದ್ರ ಲೇಔಟ್ ಕಿಶೋರ್, ಪುಟ್ಟ ಚೆನ್ನಮ್ಮ, ಸರಸ್ವತಮ್ಮ, ಚಂದನ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ವರ್ಷ ಆರ್ ಎಂಬುವವರು ಕೊಟ್ಟ ದೂರಿನ ಮೇರೆಗೆ ಕಿಶೋರ್ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಾವು ಹೇಳೋದಕ್ಕೆ ಹೊರಟಿರೋ ಸ್ಟೋರಿ ಇದೆಯಲ್ಲ, ಒಂದು ಪೊಲೀಸ್ ಅಧಿಕಾರಿ ತನ್ನ ಹೆಂಡತಿಗೆ ಕೊಟ್ಟಂತಹ ಅತ್ಯಂತ ಅಮಾನುಷವಾದಂತಹ ಕಿರುಕುಳಕ್ಕೆ ಸಂಬಂಧಪಟ್ಟ ಸ್ಟೋರಿ. ಹೆಂಡತಿಗೆ ಫಿಸಿಕಲಿ ಟಾರ್ಚರ್ ಕೊಟ್ಟಿದ್ದಂತೆ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ತಮ್ಮ ಹೆಂಡತಿಗೆ ಕಿರುಕುಳ ಕೊಟ್ಟ ಸ್ಟೋರಿ ಇದು. ಆ ಅಧಿಕಾರಿಯ ವಿರುದ್ಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಿಶೋರ್ ಪತ್ನಿ ಇಂಚರ, ಕಿಶೋರ್ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿರ್ತಕ್ಕಂತಹದ್ದು. ಸೊ ಇದು ಪೊಲೀಸ್ ಅಧಿಕಾರಿಯೊಬ್ಬರು ತನ್ನ ಹೆಂಡತಿಗೆ ಕೊಟ್ಟಂತಹ ಚಿತ್ರಹಿಂಸೆಯ ಪರಿಣಾಮ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಿಶೋರ್, ಪುಟ್ಟ ಚೆನ್ನಮ್ಮ, ಸರಸ್ವತಮ್ಮ, ಚಂದನ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ವರ್ಷ ಆರ್ ಎಂಬುವವರು ಕೊಟ್ಟಂತಹ ದೂರಿನ ಮೇರೆಗೆ ಕಿಶೋರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಂಬಂಧಪಟ್ಟಂತ ಇಲಾಖೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಕ್ರಮ ಜರುಗಿಸಬೇಕು ಎನ್ನುವಂತಹದ್ದು ಸಂತ್ರಸ್ತರ ಆಗ್ರಹ. ಒಟ್ಟಾರೆ ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ತನ್ನ ಹೆಂಡತಿಗೆ ಕೊಟ್ಟಂತಹ ಚಿತ್ರಹಿಂಸೆಯ ಪರಿಣಾಮ ಚಂದ್ರ ಲೇಔಟ್, ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಎಫ್ಐಆರ್ ದಾಖಲಾಗಿರುವಂತಹದ್ದು.
ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ತಮ್ಮ ಹೆಂಡತಿಗೆ ಕಿರುಕುಳ ಕೊಟ್ಟಂತಹ ಸ್ಟೋರಿ ಇದು. ಕಿರುಕುಳ ಕೊಟ್ಟ ಪರಿಣಾಮ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಿಶೋರ್, ಪುಟ್ಟಚೆನ್ನಮ್ಮ, ಸರಸ್ವತಮ್ಮ, ಚಂದನ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ವರ್ಷ ಆರ್ ಎಂಬುವವರ ದೂರಿನ ಆಧಾರದಲ್ಲಿ ಈಗ ಕೇಸು ದಾಖಲಾಗಿದೆ. ನಾವು ಹೇಳ್ತಾ ಇರುವಂತಹ ಸ್ಟೋರಿ ಧರ್ಮಸ್ಥಳದ್ದು ಅಥವಾ ಸೌಜನ್ಯ ಪ್ರಕರಣದ್ದು ಅಲ್ಲ. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ತನ್ನ ಹೆಂಡತಿಗೆ ಕೊಟ್ಟಂತಹ ಚಿತ್ರಹಿಂಸೆಯ ಪರಿಣಾಮ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂಬಂಧಪಟ್ಟಂತಹ ಇಲಾಖೆ ಅಥವಾ ಅಧಿಕಾರಿಗಳು ಈ ಕೂಡಲೇ ಆ ವ್ಯಕ್ತಿಯ ವಿರುದ್ಧ, ಅಂದರೆ ಸಂತ್ರಸ್ತರು ಆರೋಪ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಎನ್ನುವಂಥ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ.